ಓಕೆ. ಸೊ ಅಷ್ಟು 40 ವರ್ಷ ಅಲ್ಲಿದ್ದಂಥವ್ರು ನೀವು. ಹಿಂದೂ ಜಾಗರಣ ವೇದಿಕೆ ಆಗಿರಬಹುದು, RSS ಆಗಿರ್ಬೋದು, ಜೊತೆಲೇ ಇದ್ರಿ. ಅದನ್ನು ಬಿಟ್ಟು ಬರಬೇಕಾದಂತಹ ಸನ್ನಿವೇಶ ಏನು ಬಂತು? ನಾನು ಇದ್ದಕ್ಕಿದ್ದಾಗೆ ಸಂಘಟನೆಯನ್ನು ಬಿಟ್ಟು ಬಂದವನಲ್ಲ. ಸಂಘಟನೆ ನನಗೆ ಸತ್ಯ, ನಿಷ್ಠೆ, ತ್ಯಾಗ, ಸೇವೆ, ಪ್ರಾಮಾಣಿಕತನ, ಒಳ್ಳೆಯತನ, ಸಂಸ್ಕಾರ ಇದು ಕೊಡ್ತಾ ಇದ್ದಿದ್ದು ನಿಜ. ಕೊಡ್ತಾ ಇರೋದು ಸತ್ಯ. ಅದಕ್ಕಿಂತಲೂ ಹೆಚ್ಚು ಇವತ್ತು ದೇಶದ ಶತ್ರುಗಳು ಕೂಡ ಗುರುತಿಸುವಂಥದ್ದು ಅಲ್ಲಿರುವಂಥ ಡಿಸಿಪ್ಲಿನ್, ಶಿಸ್ತನ್ನು. ಅದೇನಾದರೂ ಇರಲಿ, ಅದೆಲ್ಲವೂ ನನಗೆ ಕೊಡ್ತು. ಅದೆಲ್ಲವೂ ಕೊಟ್ಟಿದ್ದು ಸಂಘ ಅಂತ ಹೇಳಿದರೆ ಅದು ಸಂಘಕ್ಕೆ ಮುಂಚೆ ಈ ದೇಶದಲ್ಲಿ ಈ ಮಣ್ಣಲ್ಲಿ ಇರಲಿಲ್ಲ ಅಂತಲ್ಲ, ಇದೆಲ್ಲವೂ ಇತ್ತು. ಆದರೆ ಅದಕ್ಕೆ ಸರಿಯಾದಂತಹ ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿದ್ದು RSSನಲ್ಲಿ. ಹಾಗಾಗಿ ಅಲ್ಲಿ ಏನು ಹೇಳಿಕೊಡ್ತಾ ಇದ್ದಾರೆ, ಅಲ್ಲಿ ಏನು ನಡೀತಾ ಇದೆ, ಅದನ್ನು ಯಾರು ಹೇಳಿಕೊಡ್ತಾ ಇದ್ದಾರೆ ಅವರು ನಡೀತಾ ಇರಲಿಲ್ಲ. ಅವ್ರದ್ದು ನಡೆ ಒಂಥರ ಇತ್ತು, ನುಡಿ ಒಂಥರ ಇತ್ತು. ಉದಾಹರಣೆಗೆ ನಿಮಗೆ 2-3 ಅಂಶಗಳನ್ನು ಹೇಳ್ತೀನಿ, ಯಾಕೆಂದರೆ ತುಂಬ ಹೇಳಲಿಕ್ಕೆ ಹೋದರೆ ಸಾಕಷ್ಟು ಸಮಯ ಆಗುತ್ತೆ. ಒಂದನೆಯದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅಂತ ಹೇಳ್ತಾರೆ. ಆದರೆ ನಾನು ಸಂಘದ ಪ್ರಚಾರಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇದ್ದರು. ಆ ವ್ಯಕ್ತಿ, ನನ್ನ ಹೆಸರು ಕೂಡ ಹೇಳಬಲ್ಲೆ, ಪರಮೇಶ್ವರ ಹೆಗಡೆ ಅಂತ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಜಿಲ್ಲಾ ಪ್ರಚಾರಕರು, ನಾನು ಸಹ ಜಿಲ್ಲಾ ಪ್ರಚಾರಕರು. ಅವರು ನಾವಿಬ್ಬರು ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಅವರು ನನ್ನನ್ನು ಜೊತೆಯಲ್ಲಿ ಒಟ್ಟಿಗೆ ಹೋದಾಗ ಅವರು ನನ್ನನ್ನು ಹೊರಗಡೆ ಕೂಡಿಸ್ಬಿಟ್ಟು ಅವರು ಒಳಗಡೆ ಹೋಗಿ ಗಡತ್ತಾಗಿ ಊಟ ಮಾಡಿ ಬರ್ತಿದ್ರು. ಯಾರ ಮನೆಯಲ್ಲಿ ಅಂದರೆ ಬ್ರಾಹ್ಮಣರ ಮನೆಯಲ್ಲಿ. ಅಂದರೆ ಅವರು ದಲಿತರ ಮನೆಗೆ ಹೋಗ್ತಿರ್ಲ ಅಂತ ನಾನೇನು ಹೇಳ್ತಾ ಇಲ್ಲ, ನನಗಾದ ಅನುಭವವನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅದಾದ ನಂತರ ನನ್ನನ್ನು ಕರ್ಕೊಂಡೋಗಿ ದಲಿತರ ಮನೆಯಲ್ಲಿ ಊಟ ಮಾಡಿಸೋರು. ಅಂದರೆ ಜಾತಿಯ ಒಂದು ಭೇದ ಭಾವ ನನಗೆ ಅಲ್ಲಿ ಕಾಣಿತು. ಅವಾಗ ನನಗೆ ಅನ್ನಿಸ್ತು ಇದೆಲ್ಲ ವ್ಯಕ್ತಿಯ ದೋಷ ಇರಬೇಕು ಅಂತ ಅನ್ನಿಸ್ತು. ಸರಿ, ಮುಂದಿನ ದಿನಗಳಲ್ಲಿ ನಾನು ವರ್ಗಾವಣೆಯಾಗಿ ಮೈಸೂರು ಜಿಲ್ಲೆಗೆ ಬಂದೆ. ಮೈಸೂರು ಜಿಲ್ಲೆಯಲ್ಲಿ ಸಹಜವಾಗಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ. ಅಲ್ಲಿ ಊಟಕ್ಕೆ ಬಡಿಸ್ಬೇಕಾದ್ರೆ ಹನುಮೇಗೌಡ ಹೇಳಿ ಕೇಳಿ, ಹಾಗಾಗಿ ಮಾಂಸಾಹಾರವನ್ನು ಬಡಿಸ್ಲಿಕ್ಕೆ ತಯಾರು ಮಾಡ್ತಾಯಿದ್ರು. ಆಗ ನಾನು ಅದರ ಸೂಕ್ಷ್ಮತೆಯನ್ನು ಅರಿತು ನಾನು ಮಟನ್ ತಿಂತಾ ಇಲ್ಲ, ಮಾಂಸಾಹಾರ ತಿಂತಾ ಇಲ್ಲ. ನಾನು ವಿರೋಧಿ ಅಲ್ಲ, ನಾನು ತಿಂತಾ ಇರಲಿಲ್ಲ. ಹಾಗಾಗಿ ನಾನು ತಿಂದೇ ಇರುವಂಥ ಪ್ರಸಂಗಗಳು ಬಂದಾಗ ಆ ವ್ಯಕ್ತಿಗಳು ಹೇಳಲಿಕ್ಕೆ ಶುರು ಮಾಡಿದರು, ನಮ್ಮನೆಯಲ್ಲಿ ಬ್ರಾಹ್ಮಣ ಪ್ರಚಾರಕರ ತಿಂದೋಗ್ತಾರೆ, ನೀವೆಂಥ ಗೌಡ್ರಿ ಅಂತೇಳಿ ನನಗೆ ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡಿದರು. ಅಂದರೆ ಈ ಕೆಲವು ಬ್ರಾಹ್ಮಣರು ಮಾಂಸಾಹಾರ ತಿಂತಿದ್ರಲ್ಲ, ಅದು ಬಹಿರಂಗ ಆಗೋಯ್ತಲ್ಲ, ಅದಕ್ಕೆ ನನ್ನ ಮೇಲೆ ಇಲ್ಲದೇ ಇರುವಂಥ ಚಾಡಿಗಳನ್ನು ಹೇಳಿದರು. ಅಂದರೆ ಇದು ಹಿಂದೂ ಒಂದು ಬಂಧು ಅನ್ನೋಂಥದಕ್ಕೆಲ್ಲ ಒಂದು ಕೊರತೆ ಕಾಣಲಿಕ್ಕೆ ಶುರುವಾಯಿತು. ಇದಾದ ನಂತರ ನನ್ನನ್ನು ಬೆಂಗಳೂರಿನ ಕಾರ್ಯಾಲಯಕ್ಕೆ ಉಸ್ತುವಾರಿ ಹಾಕಿದರು. ಕಾರ್ಯಾಲಯದ ಪಕ್ಕದಲ್ಲೇ ಇರುವಂತಹ 3-4 ತಲೆಮಾರುಗಳ ನಮ್ಮ ಮನೆ, ಸಂಸ್ಕಾರವಂತರ ಮನೆ, ಹಿಂದೂ ಒಂದು ಬಂಧು ಅಂತ ಹೇಳುವಂಥ ಮನೆ, ಆ ಮನೆಗೆ 3 ಜನ ಒಟ್ಟಿಗೆ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋದಾಗ 2 ಬ್ರಾಹ್ಮಣರು ಅವರಿಗೆ ತಟ್ಟೆ ಕೊಡ್ತಾರೆ, ನಾನು ಶೂದ್ರ, ನನಗೆ ಎಲೆ ಕೊಡ್ತಾರೆ. ಯಾಕೆ ಭಿನ್ನಾಭಿಪ್ರಾಯ? ನೀವೆಲ್ಲ ಒಂದೇ ಅನ್ನೋದಿದ್ರೆ ಇದು ಯಾಕೆ ಆಗಬೇಕಾಗಿತ್ತು? ಅವಾಗ ನನಗನ್ಸುತ್ತೆ, ಇಲ್ಲಿವರೆಗೂ ಇದೆ ನಾವು ನೋಡ್ತಾ ಇದ್ನಲ್ಲ, ವ್ಯಕ್ತಿ ದೋಷ ಅಲ್ಲ ಇದು. ಇದು ಒಂದು ವ್ಯವಸ್ಥಿತವಾದಂತಹ ಶೂದ್ರರನ್ನ ಮೂರ್ಖರನ್ನಾಗಿ ಮಂಗಗಳನ್ನಾಗಿ ಮಾಡ್ತಾ ಇರುವಂಥ ತಂತ್ರಗಾರಿಕೆ ಅಷ್ಟೇ. ಇದು ಮೇಲ್ನೋಟಕ್ಕಷ್ಟೇ, ಬಣ್ಣ ಆಗ್ತಾ ಇರೋದಷ್ಟೇ, ಒಳಗಡೆ ವಿಷ ತುಂಬಿದೆ ಅನ್ನುವಂಥದ್ದು ಗೊತ್ತಾಯಿತು. ಅದು 94ನೇ ಇಸ್ವಿನಲ್ಲಿ ನನಗೆ ಗೊತ್ತಾಗಿದ್ದು. 94, 95, 96 ಆ ಸಂದರ್ಭದಲ್ಲಿ ಈ ಥರದವು ಅನೇಕವು ಆಗಿದ್ದಾವೆ. ಸುಮ್ಮನೆ ನಾನು ಸಾಂಕೇತಿಕವಾಗಿ ಹೇಳ್ತೀನಿ. ಇದು ಮೊದಲನೇದಾದರೆ, ಇನ್ನು ಎರಡನೆಯದು ಇದಕ್ಕಿಂತಲೂ ಘೋರ ಮತ್ತು ಅಕ್ಷಮ್ಯವಾದಂಥದ್ದು ಏನು ಅಂತ ಹೇಳಿದರೆ, ನಾನು ಅದೇ 94ನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಯಾದವ ಸ್ಮೃತಿ ಅನ್ನುವಂಥ ಒಂದು ಕಾರ್ಯಾಲಯ ಪ್ರಮುಖ ಆಗಿ ನನ್ನನ್ನು ನೇಮಿಸ್ತಾರೆ. ಯಲಹಂಕ ವಿಶ್ವನಾಥ್, ನಾನು ಹೆಸರು ತೊಗೊಂಡ್ರೆ ಏನು ತಪ್ಪಾಗಲ್ಲ, ಯಾಕೆಂದರೆ ವಾಸ್ತವವನ್ನು ಸತ್ಯವನ್ನು ನಾನು ಹೇಳ್ತಾ ಇದ್ದೀನಿ. ಅವರು HALನಲ್ಲಿ ಹೌಸಿಂಗ್ ಸೊಸೈಟಿಯಲ್ಲಿ ಇರ್ತಾರೆ. ಆ ಹೌಸಿಂಗ್ ಸೊಸೈಟಿಯ ಅಕ್ರಮಗಳು, ಒಂದೇ ಸೈಟನ್ನು 2-3 ಮಾಡಿರುವಂಥದ್ದು, ಆ ಅಕ್ರಮಗಳನ್ನು ತಂದು ನನಗೆ ದೂರ ಹೇಳ್ತಾರೆ. ಯಾಕೆಂದರೆ ನಾನು ಕಾರ್ಯಾಲಯ ಪ್ರಮುಖರಿದ್ದಾಗ ಇದು ಒಂದಲ್ಲ ಎರಡಲ್ಲ 100 ಬರ್ತವೆ. ಆಗ ನಾನು ಎಲ್ಲ ವಿಚಾರಗಳನ್ನು ಸಂಘದ ಪ್ರಮುಖರಿಗೆ ತಿಳಿಸ್ತೀನಿ. ಆಗ ಆತ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖ ಆಗಿರ್ತಾನೆ. ಅವನನ್ನು ಅಲ್ಲಿಂದ ಕಿತ್ತಾಕ್ತಾರೆ. ಆದರೆ BJPಯವರು ಅವನಿಗೆ ಅವಕಾಶ ಕೊಡ್ತಾರೆ.
ಅಂದರೆ ಭ್ರಷ್ಟಾಚಾರಿಗೆ ಪ್ರಮೋಷನ್, ಜಾತೀಯವಾದಿಗಳಿಗೆ ಮಣೆ. ಹಾಗಿದ್ದರೆ ನಾನೇನು ಮಾಡ್ತಾ ಇದ್ದೀನಿ? ದೇಶಭಕ್ತಿಯ ಹೆಸರಿನಲ್ಲಿ ಆ ಯಾದವ ಸ್ಮೃತಿಯಲ್ಲಿ ನೆಲ ಒರೆಸಿ, ಕಸ ಒಡೆದು, ಲೆಟ್ರಿನ್ ತೊಳೆದು, ಅಡುಗೆ ಮಾಡಿ, ಪಾತ್ರ ತೊಳೆಯುವಂಥ ಕೆಲಸ ನಂದು. ಹಾಗಿದ್ರೆ ನಂದು ಇದು ದೇಶಭಕ್ತಿನ? ಇದಕ್ಕೋಸ್ಕರ ನನ್ನ ಜೀವನ ಸಾಗಿಸ್ಬೇಕಾ? ಹಾಗಿದ್ದರೆ ಇದೇ ಕೆಲಸವನ್ನು ನಾನು ನನ್ನ ಮನೆಯಲ್ಲೇ ಮಾಡ್ಬೋದಲ್ಲ. ಯಾರೋ ಅಯೋಗ್ಯರ ಸಲುವಾಗಿ, ಈ ವಂಚಕರು, ಈ ನೀಚರು, ಇವರ ಸಲುವಾಗಿ, ಈ ಸಂಘಟನೆ ಕಟ್ಟೋ ಸಲುವಾಗಿ ನಾನು ನನ್ನ ಜೀವವನ್ನು ಸವಿಸಬೇಕಾ ಅನ್ನೋಂಥದ್ದು ಅದೇ ಸಂದರ್ಭದಲ್ಲಿ ಹೇಳುವ ಡಿಸಿಪ್ಲಿನ್. ಅಂದರೆ ಕಾರ್ಯಾಲಯದಲ್ಲಿ ಯಾವ ರೀತಿಯಲ್ಲಿ ಶಿಸ್ತನ್ನು ಕಾಪಾಡಬೇಕು ಅಂತ ಹೇಳ್ತಿದ್ರು, ಆ ಶಿಸ್ತನ್ನು ಕಾಪಾಡ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಕಾಪಾಡಲಿಕ್ಕೆ ತೊಂದರೆ ಕೊಡ್ತಾ ಇದ್ದಂಥವ್ರು ಅಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಅದರಲ್ಲಿಯೂ ಕೂಡ ಈ ಅಶಿಸ್ತಿಗೆ ಹೆಸರಾಗಿದ್ದಂಥವರು ಇವತ್ತು RSSನ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಕೂತಿದ್ದಾರೆ. ಅವರೇ ದತ್ತಾತ್ರೇಯ ಹೊಸಬಾಳೆ. ಅವರಿಗೆ ನನಗೆ ತಿಂಗಳಿಗೆ 4-6 ಬಾರಿ ಜಗಳ ಆಗೋದು. ಯಾಕೆ? ಸಂಘದ ಕಾರ್ಯಾಲಯದ ಬೈಠಕ್ನಲ್ಲಿ ನಿರ್ಣಯ ಆಗ್ತಿತ್ತು, ಕಾರ್ಯಾಲಯ ಅಂದರೆ ಹೀಗಿರಬೇಕು, ಈ ರೀತಿಯ ನಡವಳಿಕೆ ಇರಬೇಕು ಅಂತ ಹೇಳಿ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ರು. ಅದೇ ಕಾರ್ಯಾಲಯದಲ್ಲಿದ್ದಂತಹ ಅರವಿಂದ ಲಿಂಬಾವಳಿ ಶಿಸ್ತನ್ನು ಪಾಲನೆ ಮಾಡ್ತಿರ್ಲಿಲ್ಲ. ಅದೇ ಕಾರ್ಯಾಲಯದಲ್ಲಿದ್ದಂತಹ ದತ್ತಾತ್ರೇಯ ಹೊಸಬಾಳೆ ನಿಯಮ ಪಾಲನೆ ಮಾಡ್ತಿರಲಿಲ್ಲ. ಇಂಥ 10 ಜನ ಇದ್ರು. ಅದಲ್ಲದೆ ಏನು ಹಿಂದುತ್ವ, ನಾವು ಸಂಘ, ಶಿಸ್ತು, ದೇಶಭಕ್ತಿ ಅಂತ ಹೇಳುವಂತಹ ಹರಕುಬಾಯಿ ಅನಂತಕುಮಾರ್ ಹೆಗಡೆ ಅವರು ಕೂಡ ಅದೇ ಕಾರ್ಯಾಲಯದಲ್ಲಿದ್ದರು. ಅವರು ಕೂಡ ನಿಯಮ ಪಾಲನೆ ಮಾಡ್ತಿರಲಿಲ್ಲ. ಇವರಲ್ಲಿ ಬಹುತೇಕರು ಆ ಯಾದವ ಸ್ಮೃತಿಯಲ್ಲಿ ಕದ್ದು ಮಲಗ್ತಾ ಇದ್ರು. ಯಾಕೆಂದರೆ ನನ್ನ ಅಂದರೆ ಸಂಘದ ಡಿಸಿಪ್ಲಿನ್ಗೆ ಒಳಗಾಗಲಿಕ್ಕಾಗದೆ ಕದ್ದು ಎಲ್ಲೆಲ್ಲೋ ಮಲಗ್ತಾ ಇದ್ರು. ಪ್ರಾತಸ್ಮರಣೆಗೆ ಬರ್ತಾ ಇರಲಿಲ್ಲ. ಇಂತಹ ಹಲವಾರು ವಿಚಾರಗಳನ್ನು ನೋಡಿ ನೊಂದು ಬೆಂದು ನಾನು ಏನಪ್ಪ ಮಾಡಬೇಕು? ಮನೆಗೆ ಹೋದರೆ ಮರ್ಯಾದೆ ಇಲ್ಲ. ಯಾಕೆಂದರೆ ನನ್ನ ಅಣ್ಣಂದಿರು ನನ್ನನ್ನು ಹುಡುಕೊಂಡು ಶಿವಮೊಗ್ಗ ಅಂತ ಕಾಡಿನಲ್ಲಿರುವಂತಹ ರಿಪ್ಪನ್ಪೇಟೆ ಅಲ್ಲಿಗೆ ಹುಡುಕೊಂಬಂದಿದ್ರು. ನನ್ನ ಇನ್ನೊಬ್ಬ ಅಣ್ಣ ಬೀದರ್, ಅಲ್ಲಿಂದ ಮುಂದೆ ಔರಾದ್, ಅಲ್ಲಿಂದ ಮುಂದೆ ಮುದೋಳ ಅಂತ ಒಂದು ಹಳ್ಳಿ, ಆ ಹಳ್ಳಿವರೆಗೂ ಹುಡ್ಕೊಂಬಂದಿದ್ರು. ಹಾಗಿದ್ರೆ ಇಂಥವರು ನನ್ನ ಅಣ್ಣಂದಿರು ನನ್ನ ಹಿತಕ್ಕೆ ಅವರು ಮನಸ್ಸು ಕೊಟ್ಟಾಗ, ಮುಂದೆ ಬಂದಾಗ ನಾನು ಅವರಿಗೆ ಅಗೌರವ ಕೊಡಲಿಲ್ಲ. ಈಗ ನಾನು ಹೋಗಿ ಏನು ಮಾಡಬೇಕು? ನೇಣಾಕ್ಕೋಬೇಕು. ಅದಕ್ಕೋಸ್ಕರ ಯೋಚನೆ ಮಾಡಿದೆ, ಇಂಥವರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು. ಅದು ಹೇಗೆ ಕಲಿಸ್ಬೇಕು ಅಂತಂದರೆ, ಮತ್ತಷ್ಟು ಆತ್ಮೀಯನಾದೆ, ಮತ್ತಷ್ಟು ಎಕ್ಸ್ಟ್ರಾ ವರ್ಕ್ ಮಾಡಿದೆ. ಅಂದರೆ 100ಕ್ಕೆ 200 ಪಟ್ಟು ನನ್ನನ್ನು ನಂಬುವ ಹಾಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋದೆ. ಜಹ ಕಂ ವಹ ಹಂ, ಎಲ್ಲಿ ಕೊರತೆಯೋ ಅಲ್ಲಿ ಹನುಮೇಗೌಡ, ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋದೆ. ಅದಾದ ಮೇಲೆ ಇದೇ ಯಲಹಂಕ ವಿಶ್ವನಾಥರು ದೇವಸ್ಥಾನದ ಭೂಮಿಯನ್ನು ಕದ್ರು, ಬೇರೆ ಬೇರೆ ಅಕ್ರಮಗಳನ್ನು ಮಾಡಿದರು. ಅದರೆಲ್ಲದರ ವಿರುದ್ಧ ಧ್ವನಿ ಇಟ್ಟೆ. ಕೊನೆಗೆ ಇದೇ RSS ಮತ್ತು ಇದೇ ವಿಶ್ವನಾಥ ನನಗೆ ಹೊಡಿತಾರೆ. ಹೊಡೆದಾಗ ನನಗೆ ಯಾರೂ ಕೂಡ ಸಹಾಯಕ್ಕೆ ಬರೋದಿಲ್ಲ. ಇಂಥ ಎಲ್ಲ ಘಟನೆಗಳಾಗುತ್ತೆ. ಈ ಎಲ್ಲ ಘಟನೆಗಳಿಗೆ ಒಂದು ರೀತಿಯ ಪ್ರತಿರೋಧವಾಗಿ ಅಥವಾ ಪ್ರತಿಭಟನೆಯಾಗಿ ಸತ್ಯವನ್ನು ಹೊರಗಡೆ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹೊರಗಡೆ ಬಂದಿಲ್ಲ. RSS ನಂದು. ರಾಷ್ಟ್ರೀಯ ಅಂತ ಹೇಳಿಕೊಂಡು ಅವರು ಅರಾಷ್ಟ್ರೀಯರಾಗಿದ್ದಾರೆ. ದೇಶಭಕ್ತಿ ಅಂತ ಹೆಸರಿನಲ್ಲಿ ದೇಶದ್ರೋಹ ಮಾಡ್ತಾ ಇದ್ದಾರೆ. ಧರ್ಮ ಭಕ್ತಿ ಅನ್ನೋಂಥ ಹೆಸರಿನಲ್ಲಿ ಧರ್ಮದ್ರೋಹಿಗಳಾಗಿದ್ದಾರೆ. ಇದೆಲ್ಲವೂ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ರಾಮನ ಇಶ್ಯೂಸ್ ನಡೀತಾ ಇದೆ. ಅಲ್ಲಿಗೆ ಬರೋಣ. ಹಾಗಾಗಿ ಇದರಲ್ಲೇ ಗೊತ್ತಾಗುತ್ತೆ. ಈ ಕಾರಣಗಳಿಗೆ ನೀವು RSS ಅನ್ನುವಂತ ಆ ಗುಂಪಿನಿಂದ ಹೊರಗಡೆ ಬಂದ್ರಿ. ಆ ಗುಂಪು ಬೇನಾಗಿ ಗುಂಪು ಇದೆಯಲ್ಲ, ಆ ಗುಂಪಿನಿಂದ ಹೊರಗಡೆ ನಾನು ಗುಂಪು